ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿ ರಾಜ್ಯದಲ್ಲಿ ಇರುವ ಶೋಷಿತ ಸಮುದಾಯಗಳು ಹಾಗೂ ಹಿಂದುಳಿದ ವರ್ಗಗಳು ಕುರಿಗಾರಿಕೆ ಮೂಲಕ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಂಪ್ರದಾಯಿಕ ಕುಲ ಕಸುಬರಾಗಿರುತ್ತೆ. ಬೆಟ್ಟ ಗುಡ್ಡವನ್ನು ಒಳಗೊಂಡಂತೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ಥಳೀಯವಾಗಿ ಹಾಗೂ ಸಂಚರಿಸುವ ಮೂಲಕ ಪಾಲನೆ ಮಾಡ್ತಾ ಇದ್ದು ಬಡವರ ಪಾಲಿಗೆ ಕುರಿಗಾರಿಕೆ ವರದಾನವಾಗಿರುತ್ತೆ. ರಾಜ್ಯದಲ್ಲಿ ಕುರಿಗಾರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ. ರಾಜ್ಯದಲ್ಲಿ ಇರುವ ಗುಡ್ಡಗಾಡು ಪ್ರದೇಶದಲ್ಲಿ ಕುರಿ ಮೇಯಿಸಲು ಹೋದಾಗ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಹಾಗೂ ಸಿಬ್ಬಂದಿಗಳಿಂದ ನಿರಂತರ ಕಿರುಕುಳ ದೌರ್ಜನ್ಯಗಳು ನಡೀತಾ ಇದೆ. ರಾಜ್ಯದಲ್ಲಿ ಇರುವ ಕುರಿಗಾರ ಮೇಲೆ ನಿರಂತರವಾಗಿ ನಡೀತಾ ಇರುವ ದೌರ್ಜನ್ಯಗಳು ಹಲ್ಲೆ, ಜೀವ ಬೆದರಿಕೆ, ಕೊಲೆ, ಅತ್ಯಾಚಾರ, ಕುರಿ ಕಳ್ಳತನ, ಅರಣ್ಯಾಧಿಕಾರಿಗಳ ಲಂಚದ ಬೇಡಿಕೆ ಅಧಿಕ ಪ್ರಮಾಣದಲ್ಲಿ ನಡೀತಾ ಇದೆ. ಸರ್ಕಾರ ಎಲ್ಲ ವರ್ಗದ ಮಹಿಳೆಯರ ಪರ, ಮಕ್ಕಳ ಪರ, ಶೋಷಿತ ಸಮುದಾಯಗಳ ಪರ ಹಾಗೂ ವಿವಿಧ ವೃತ್ತಿಪರ ಹಿತ ರಕ್ಷಣೆಗೆ ವಿವಿಧ ವಿಶೇಷ ಕಾಯ್ದೆಯನ್ನ ಜಾರಿ ಮಾಡಿ ಹಾಗೂ ಅವರ ರಕ್ಷಣೆ ಮಾಡಿದ್ದು, ಅದೇ ರೀತಿ ಕುರಿಗಾರಿಕೆ ಮೇಲೆ ಉಪಜೀವನ ನಡೆಸ್ತಾ ಇರುವ ಕುರಿಗಾರ ಮೇಲೆ ಆಗ್ತಾ ಇರುವ ಬೀಳಗಿ ತಾಲೂಕಿನ ಕುರಿಗಾಹಿಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಂದ ಅರಣ್ಯದಲ್ಲಿ ಕುರಿ ಬೇಯಿಸಲು ತೊಂದರೆ ಕೊಡುತ್ತಿರುವುದನ್ನು ಖಂಡಿಸಿ ಹಾಗೂ ಸರ್ಕಾರ ಮುಂಬರುವ ಅಧಿವೇಶನದಲ್ಲಿ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ಕಾರ್ಯಾಲಯವರೆಗೆ ಕುರಿಗಳೊಂದಿಗೆ ಮೆರವಣಿಗೆ ಮಾಡಿ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಬೀಳಗಿ ತಹಸೀಲ್ದಾರ್ ಅವರು ಮನವಿ ಸ್ವೀಕರಿಸಿ ಕುರಿಗಾಹಿಗಳ ಸಮಸ್ಯೆಗಳನ್ನು ಆಲಿಸಿ ಅರಣ್ಯಾಧಿಕಾರಿಯ ಜೊತೆ ಸಭೆ ಮಾಡಿ ಸ್ಥಳೀಯವಾಗಿ ಕುರಿಗಾಹಿಗಳಿಗೆ ಆಗ್ತಾ ಇರುವ ಸಮಸ್ಯೆಗಳ ಪರಿಹಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಬೀಳಗಿ ತಾಲೂಕಿನಲ್ಲಿರ್ತಕ್ಕಂಥ ಕುರಿಗಾಹಿಗಳ ಆಗ್ತಿರ್ತಕ್ಕಂಥ ಸಮಸ್ಯೆಗಳ ಕುರಿತು ಇವತ್ತು ನಾವು ಹೋರಾಟ ಮಾಡಿದ್ದೀವಿ. ಬೀಳಗಿ ತಾಲೂಕಿನಲ್ಲಿ ಪ್ರಮುಖವಾಗಿ ಏನು ಸಮಸ್ಯೆ ಆಗ್ತಾ ಇತ್ತು ಅಂತಂದರೆ, ಅರಣ್ಯ ಪ್ರದೇಶದ ಅಂಚಿನಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಕುರಿಗಾಯಿಗಳನ್ನು ಮೇಯಿಸಲಿಕ್ಕೆ ಅವಕಾಶವನ್ನು ನೀಡಿದೆ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಏನು ಕಿರುಕುಳ ನೀಡ್ತಾ ಇದ್ರು. ಸಾಂಪ್ರದಾಯಿಕವಾಗಿ ದಶಕಗಳ ಕಾಲಗಳಿಂದಲೂ ಗುಡ್ಡಗಾಡಿನಲ್ಲಿ ಕುರಿಯನ್ನು ಮೇಯಿಸ್ತಕ್ಕಂಥ ಏನು ಕುರಿಗಾರಿಕೆ ಸಮಸ್ಯೆ ಆಗ್ತಾ ಇತ್ತು. ಅದಕ್ಕೆ ಅಧಿಕಾರಿಗಳಿಗೆ ಏನು ತೊಂದರೆ ಆಗ್ತಾ ಇತ್ತು ಅದನ್ನು ಬಗೆಹರಿಸಿ ಕೊಡಬೇಕಂತೇಳಿ ನಾವಿಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದಕ್ಕೆ ಮಾನ್ಯ ತಹಸೀಲ್ದಾರರು ಸೂಕ್ತವಾಗಿ ಸ್ಪಂದಿಸಿದರು. ಅರಣ್ಯ ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದಿಸಿ ಎಲ್ಲ ಕುರಿಗಾಯಿಗಳಿಗೂ ಈ ಮೊದಲಿನಂತೆ ಏನು ಸಂಪ್ರದಾಯ ಪ್ರಕಾರ ಏನು ಕುರಿಗಾಯಿಗಳು ಕುರಿಯನ್ನು ಮೇಯಿಸ್ತಾ ಇದ್ರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಆ ರೀತಿಯಾಗಿ ಈ ಒಂದು ಸಮಸ್ಯೆ ಇತ್ಯರ್ಥಿಯಾಗಿದೆ. ಇನ್ನೊಂದು ಏನೊಂದು ಸರ್ಕಾರ ಮಟ್ಟದಲ್ಲಿ ನಮ್ಮದು ಹೋರಾಟ ನಡೀತಾ ಇದೆ. ಯಾವ ರೀತಿ ಅಂದರೆ, ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಸಹಿತ ಕುರಿಗಾಯಿಗಳಿಗೆ ಅವ್ರದ್ದೇ ಆದಂಥ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಒಂದು ವಿಶೇಷವಾದ ಕಾಯ್ದೆ ಇಲ್ಲ. ಉದಾಹರಣೆಗಾಗಿ ಸರ್ಕಾರ ಈ ಒಂದು ಶೋಷಿತ ವರ್ಗಕ್ಕೆ ಸೇರಿರ್ತಕ್ಕಂಥವರು ಮತ್ತು ಹಗಲಿ ರಾತ್ರಿ ಚಳಿ ಮಳೆ ಬಿಸಿಲು ಅಂತಕ್ಕಂಥದ್ದೇ ಒಂದು ಕುರಿಗಾಯಿಕೆಯನ್ನು ಮಾಡ್ತಕ್ಕಂಥ ಒಂದು ಸಮೂಹವನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಬದ್ಧ ಆಗಬೇಕು. ಯಾಕೆ ಅಂತಂದರೆ, ಇವತ್ತು ವಿಶೇಷ ಕಾಯ್ದೆಗಳಿರ್ಬೋದು. ನಮ್ಮ ದಲಿತ ಸಮುದಾಯದ ಮೇಲೆ ದೌರ್ಜನ್ಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಟ್ರಾಸಿಟಿ ಆಗ್ತಕ್ಕಂಥ ಸ್ಪೆಷಲ್ ಆ್ಯಕ್ಟನ್ನು ತಂದರು. ಮಹಿಳೆಯರ ಮೇಲೆ ಏನು ಚಿಕ್ಕ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಕ್ಕಂಥ ಪೋಸ್ಕೋ ಆ್ಯಕ್ಟನ್ನು ತಂದರು. ಆಮೇಲೆ ವಕೀಲರ ಮೇಲೆ ಏನು ದೌರ್ಜನ್ಯಗಳಾಗ್ತದೆ ವಕೀಲರ ಹಿತರಕ್ಷಣಾ ಕಾಯ್ದೆ ತಂದರು. ಆ ರೀತಿಯಾಗಿ ಈಗ ಸರ್ಕಾರ ಮಟ್ಟದಲ್ಲಿ ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತೀವಿ ಅಂತೇನು ಸರ್ಕಾರ ಭರವಸೆ ನೀಡಿದೆ. ಹಾಗಾಗಿ ಮುಂದಿನ ಸದನದಲ್ಲಿ ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಜಾರಿಯಾಗಿ ಸಮಸ್ತ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿಗಾಯಿಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ತಹಸೀಲ್ದಾರರು ಅವ್ರ ಮುಖಾಂತರ ಮನವಿಯನ್ನು ಸಲ್ಲಿಸಿ ಸುಮಾರು ಒಂದು 200ರಿಂದ 300 ಕುರಿಗಳೊಂದಿಗೆ ನಾವು ತಹಸೀಲ್ದಾರ್ ಕಚೇರಿ ಬಂದು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ವಿ. ಸಹೋದರರು ಇವತ್ತು ಯಾಕೆ ಈ ತಾಲೂಕು ಆಡಳಿತ ಸೌಧದ ಮುಂದೆ ಹೋರಾಟ ಮಾಡಾಕತ್ತಾರೆ ಅಂದರೆ, ಇವತ್ತು ಕುರಿ ಕಾಯುವವರು ಇವತ್ತು ಅವರಿಗೆ ಯಾವುದೇ ರೀತಿಯ ಸರ್ಕಾರದಿಂದ ರಕ್ಷಣೆ ಇಲ್ಲ. ಇವತ್ತು ಮೇಕೆಗಳನ್ನು ಗುಡ್ಡಗಾಡು ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಅವರಲ್ಲಿ ಯಾವುದೇ ಮಾನವೀಯತೆ ಇಲ್ಲದೆ ನಮ್ಮ ಕುರಿ ಕಾಯುವ ಸಹೋದರನ್ನ ಎಫ್ಐಆರ್ ಮಾಡೋ ತಮ್ಮ ಕಾನೂನು ಪ್ರಕಾರ ಏನ್ರಿ ಮಾಡೋದಕ್ಕೆ ಆದ್ರೆ ಬಡಿದು ಅವ್ರ ಮೇಲೆ ಹಲ್ಲೆ ಮಾಡತಕ್ಕಂಥ ಪ್ರಕರಣಗಳು ಈಗಾಗಲೇ ಕೆಲವು ದಿನಗಳ ಹಿಂದೆ ನಡೆದಿದೆ. ಇದು ಆಗಬಾರ್ದು. ನಮ್ದು ಏನಂದ್ರೆ, ಇವತ್ತು ಏನಾರ ಅರಣ್ಯ ರಕ್ಷಣೆ ಮೊದಲಿನಿಂದ ಯಾರು ಮಾಡ್ಕೊತ ಬಂದಾರಂದ್ರೆ ಕುರಿಗಾರರ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವುದೇ ಅಧಿಕಾರಿಗಳು ಇವತ್ತು ನೀವು ಪೇಮೆಂಟ್ ತೊಗೊಂಡು ಕೂತು ಇವತ್ತು ಭಾಳ ಅಂದ್ರೆ ಹೋಗ್ತೀರಿ, 1 ತಾಸು ಹೋಗ್ತೀರಿ, ಅಡ್ಡಾಡಿ ಬರ್ತೀರಿ, ಒಂದು ಸೈಕಲ್ ಮೋಟರ್ ತೊಗೊಂಡು ನೀವು 24 ಗಂಟೆ ಕಾಯ್ತೀರೇನೆ? ಯಾರೂ ಕಾಯಂಗಿಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಕುರಿಗಾಯಿ ಸಹೋದರರು ಇವತ್ತು ಅರಣ್ಯವನ್ನ ಅನಾದಿ ಕಾಲದಿಂದಲೂ ಅವರ ಸಂರಕ್ಷಣೆಯಿಂದ ಇವತ್ತು ಈ ಗುಡ್ಡಗಾಡು ಪ್ರದೇಶಗಳು ಬೆಳೆದಾವ ಅನ್ನೋದನ್ನ ನೀವು ಮೊದಲು ಅರಿತುಕೊಳ್ಬೇಕು. ಆದ್ರೆ ಇವತ್ತೇನಾಗಿದೆ ಅಂದ್ರೆ, ಇವತ್ತು ಈ ಒಂದು ಏನು ಹೇಳ್ತಾರೆ ಅಂದ್ರೆ ರಾಜ್ಯ ಸರ್ಕಾರದವ್ರಿಗೆ ಕೇಳ್ಬೇಕು. ಅವ್ರು ಏನು ಹೇಳ್ತಾರೆ ಅಂದ್ರೆ, ಇದು ಕೇಂದ್ರ ಸರ್ಕಾರದವ್ರಿಗೆ ಬರ್ತೈತಿ ಅರಣ್ಯ ಇಲಾಖೆ, ಇಲ್ಲಿ ನಾವು ಏನು ಕುರಿಗಳನ್ನು ಮೇಯ್ಸಕ್ಕೆ ನಾವು ಇಲ್ಲಿ ಒಳಗೆ ಬಿಡಂಗಿಲ್ಲ ಅಂತ ಹೇಳ್ತಾರೆ. ಅಲ್ರಿ, ಕುರಿಗಳ ಬೈದು ಕೆಳಗೆ ಹುಲ್ಲ ಅಂತದ ಭಾಳ ಜೀಲಿ ಸ್ವಲ್ಪ ಇದು ಮಾಡ್ಕೊಂಡಿರ್ತಾರೆ. ಇಡೀ
ಗಿಡ ಮರಗಳನ್ನ ಅವ್ರು ಎಂದೂ ಕಡಿದಿಲ್ಲ ಕುರಿಗಾರರು. ಯಾಕಂದ್ರೆ ಅವ್ರಿಗೆ ಮುಂದಿನ ಕನಿಷ್ಠ ಎಲ್ಲ ಕುರಿಗಳಿಗೆ ಅಥವಾ ಮೇಕೆಗಳಿಗೆ ಅಲ್ಲಿ ಮೈಸಾಕ್ 24 ತಿಂಗಳ 12 ತಿಂಗಳ ಕಾಲ ಅವ್ರಿಗೆ ಮೇವು ಬೇಕು. ಅವ್ರೇ ಗಿಡ ಮರ ಕಡಿತಾರ್ರಿ. ಅಲ್ಲಿ ನೂರಾರು ಮಂದಿ ಸಾಕಷ್ಟು ಮಂದಿ ಏನು ಮಾಡಾಕತ್ತಾರಂದ್ರೆ ಇವತ್ತು ಗಂಧದ ಗಿಡಗಳನ್ನ ಕಡಿತಾರೆ. ಅಂಥವ್ರು ಹಿಡಿಯೋ ತಾಕತ್ತು ನಿಮ್ಮ ಅರಣ್ಯ ಇಲಾಖೆ ಅವ್ರನ್ನ ಇಲ್ಲ. ಆದ್ರೆ ಈ ಬಡ ಅಪ್ಪಾಯಿಯ ಕುರಿಗಾರರನ್ನ ತಾವು ಅವ್ರ ಹಲ್ಲೆ ಮಾಡ್ತಾರಲ್ಲ ಅವ್ರ ಮೇಲೆ ನಿಮಗೆ ನಾಚಿಕೆ ಆಗ್ಬೇಕಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡಿ, ಇವತ್ತು ನಮ್ಮ ಕುರಿಗಾಯಿ ಸಹೋದರಿ ಎಲ್ಲಿ ವಾಸ ಮಾಡ್ತಾರಂದ್ರೆ ಇವತ್ತು ಯಾವುದೇ ಹೊಲಗಳಲ್ಲಿ ಇವತ್ತು ಗೊಬ್ಬರ ಬೇಕಂದ್ರೆ ಕಂಪಲ್ಸರಿ ಒಬ್ಬೊಬ್ಬ ರೈತನ ಹೊಲದಲ್ಲಿ ಹೋಗಿ ಇಡೀ ತಮ್ಮ ಹೆಂಡ್ರು ಮಕ್ಕಳನ್ನ ಬಿಟ್ಟು ಹೋಗಿ ಒಬ್ಬ ರೈತ ಉದ್ಧಾರ ಆಗಲಂತೇಳಿ ಅಲ್ಲಿ ಕನಿಷ್ಠ 2-3 ತಿಂಗಳ ಕಾಲ ಆ ಕುರಿಗಳನ್ನ ಮೇಕೆಗಳನ್ನ ಅಲ್ಲಿ ನಿಲ್ಲಿಸ್ತಾರೆ. ಅದರಿಂದ ಇವತ್ತು ನಾವೆಲ್ಲ ಇವತ್ತೇನಾಯ್ತಂದ್ರೆ ಆಹಾರ ಉಣ್ಣಾಕತ್ತೀವಿ ಅಂದ್ರೆ ಇವತ್ತು ರೈತನ ಜೊತೆ ಈ ಕುರಿಗಾಯಿ ಸಹೋದರ ಕಾರಣ ಅಂತಕ್ಕಂಥ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಸಲ ಇವತ್ತೇನಾಗೈತಂದ್ರೆ ಅಲ್ಲಿ ಕುರಿಗಳನ್ನು ಅಲ್ಲಿ ಪಾಪರು ಅನೇಕ ಈ ಅರಣ್ಯದ ಪ್ರದೇಶದಲ್ಲಿರ್ತಕ್ಕಂಥ ಈ ಚಿರತೆ ಅಷ್ಟಲ್ಲದೆ ಈ ತೋಳ ಇಂಥವು ಬಂದು ನಮ್ಮ ಕುರಿಗಾಯಿ ಸಹೋದರದ ಈ ಕುರಿಗಳನ್ನು ಏನು ಮಾಡ್ತಾವಂದ್ರೆ ಅಟ್ಯಾಕ್ ಮಾಡಿ ಅವನು ತಿನ್ನುವಂಥ ಅನೇಕ ಪ್ರಕರಣಗಳು ಜರುಗ್ತಾವೆ. ಆದ್ರೆ ಅದನ್ನು ಕೇಳಬೇಕಾ ಪಶು ಸಹಾಯಕ ಇಲಾಖೆ ನಿರ್ದೇಶಕರು ಏನು ಹೇಳ್ತಾರಂದ್ರೆ 6 ತಿಂಗಳ ಮರಿ ಇದ್ರೆ ಅದ್ರೊಳಗಿಂದ ಇನ್ಶೂರೆನ್ಸ್ ಬರಂಗಿಲ್ಲ ರೀ, 6 ತಿಂಗಳ ಮ್ಯಾಗಿರ್ಬೇಕಂತೇಳಿ. ಅಲ್ರಿ ಇಟ್ಟಿದ್ದು ಮರಿಗಳು ಹಾಕಿರ್ತಾವೆ, ಅದಕ್ಕೆ ಇನ್ಶೂರೆನ್ಸ್ ಬರಂಗಿಲ್ಲ, ಅದಕ್ಕೆ ಸಂರಕ್ಷಣೆ ಇಲ್ಲ ಅಂತ ಹೇಳ್ತಿರಲ್ಲ. ನಾಚಿಕೆ ಆಗ್ಬೇಕು. ಅದೇ ನಿಮ್ಮ ಮಕ್ಕಳಿಗೆ ಏನಾರಿ ಆದರೆ ನೀವು ಏನಾದ್ರು ದವಾಖಾನೆ ತೋರ್ಸಂಗಿಲ್ಲೋ ಅಥವಾ ಅದಕ್ಕೇನಾರಿ ಆದ್ರೆ ಪರಿಹಾರ ತಗೋದಿಲ್ಲೋ. ಆದರೆ ಕುರಿಗಾರರು ಕುರಿಗಳು ಏನಾದರೂ 6 ತಿಂಗಳ ಒಳಗಿದ್ರೆ ಅವ್ರಿಗೆ ಯಾವುದೇ ಕ್ಲೇಮ್ ಮಾಡಕ್ಕೆ ಬರೋದಿಲ್ಲ, ಯಾವುದೇ ಪರಿಹಾರ ಕೊಡಕ್ಕೆ ಬರೋದಿಲ್ಲ ಅಂತೇಳಿ ಅರಣ್ಯ ಇಲಾಖೆ ಮತ್ತು ಈ ಪಶು ಇಲಾಖೆಯವ್ರು ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಅದಕ್ಕೆ ನಾ ಹೇಳ್ತೇನೆ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ ಕುರಿಗಾಯಿ ಸಹೋದರರಿಗೆ ರಕ್ಷಣೆ ಕೊಡಬೇಕು. ಇನ್ನೊಂದು ಎಲ್ಲೆಲ್ಲಿಂದ ಬಂದು ಕಳ್ಳರು ಬಂದು ಇಡೀ ಲಕ್ಷಾಂತರ ರೂಪಾಯಿ ಮೌಲ್ಯದ ಕುರಿಗಳನ್ನು ಈಗಾಗಲೇ 2-3 ವರ್ಷಗಳಿಂದ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ರಕ್ಷಣೆ ಇಲ್ಲ. ಅದಕ್ಕಾಗಿ ನಾನು ಹೇಳೋದೇನೆಂದ್ರೆ ಪ್ರತಿ ಎಲ್ಲ ರಸ್ತೆಗಳಲ್ಲಿ ಇವತ್ತು ಈ ದೊಡ್ಡ ರಸ್ತೆಗಳಿಗೆ ಹೋಗ್ತಿರ್ತಾವೆ CC ಕ್ಯಾಮ್ರಾ. ಇವತ್ತು ಕೋಲಾರ ಬಿಳಿಗಿ ಕ್ರಾಸ್, ಬಾಡಗಂಡೆ ಕ್ರಾಸ್ ಇಲ್ಲೆಲ್ಲ CC ಕ್ಯಾಮ್ರಾಗಳನ್ನ ಕುಂದಿರಿಸಿ ಯಾವುದೇ ಗಾಡಿಗಳು ಹೋದ್ರು ಅದನ್ನ ನೋಂದಣಿ ಮಾಡ್ಕೊಂಡು ಎಂದ ಕಳ್ಳತನ ಆಗ್ಯಾವ ಅಂದ್ರೆ ಅಲ್ಲಿ ಯಾವ ಗಾಡಿಗಳು ಹೋಗ್ಯಾವಲ್ಲ ಅವುಗಳನ್ನು ಸರ್ಚ್ ಮಾಡಿ ಆ ಕುರಿ ಯಾರು ತುಡುಗು ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಇಡೀ ನಂಬರ್ ಪ್ಲೇಟ್ಗಳನ್ನು ನೋಡಿದ್ರೆ ತಾನೇ ಗೊತ್ತಾಕವು. ಆದ್ರೆ ಅದರ ಬಗ್ಗೆ ತಾವು ಅಸಡ್ಡೆ ವಹಿಸ್ತಾ ಇದ್ದೀರಿ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ತಾವು ಒಬ್ಬ ಕುರಿಗಾಯಿ ಅನ್ನೋದನ್ನ ಮರಿಬಾರ್ದು. ಇವತ್ತು ಹೇಳೋದೇನಂದ್ರೆ ನೀವು ಕುರಿಗಾಯಿ ಇದ್ದು ಅದರ ಕಷ್ಟವನ್ನು ಅರಿತುಕೊಂಡಿದ್ದೀರಾ. ಆದರೆ ಇವತ್ತು ಅಧಿಕಾರಕ್ಕೆ ಬಂದ ಕೂಡಲೇ ನೀವು ಮರಿತಾ ಇದ್ದೀರಾ. ನೇರವಾಗಿ ಹೇಳಿ, ಅರಣ್ಯ ಸಂರಕ್ಷಣೆ ಆಗಿರುವುದು ಈ ಕುರಿಗಾರರಿಂದ. ಈ ಅರಣ್ಯ ಸಂರಕ್ಷಣೆ ಅವರು ಯಾವುದೇ ಹಾಳು ಮಾಡೋದಿಲ್ಲ. ಅವರು ಕುರಿಗಳಿಗೆ ಮೇವನ್ನು ಮೇಯಿಸ್ತಾರೆ ಹೊರತು ನಿಮ್ಮ ಗಿಡ ಮರಗಳನ್ನು ಕಡಿಯೋದಿಲ್ಲ. ಗಿಡ ಮರಗಳನ್ನು ಕಡಿಯೋರನ್ನ FIR ಮಾಡಿ ಅವ್ರನ್ನ ಒಳಗಾಕಿ. ಆದರೆ ನಮ್ಮ ಕುರಿಗಾಯಿ ಸಹೋದರ ಅಂತ ಒಂದು ಬೇಕಾಬಿಟ್ಟಿ ಕೆಲಸ ಮಾಡೋದಿಲ್ಲ. ಅವರು ಈ ವರುಣ ರಾಜನ ಕೃಪೆಗಾಗಿ ಆ ಗಿಡ ಮರಗಳನ್ನು ಸಂರಕ್ಷಿಸುವ ಕೆಲಸವನ್ನು ಕುರಿಗಾಯಿಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ಮೊದಲು ಸರ್ಕಾರ ಅರಿತುಕೊಳ್ಬೇಕು. ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ಕುರಿಗಾರರಿಗೆ ಯಾವುದೇ ಅನಾಹುತ ಸಂಭವಿಸಿದ್ರೆ ಮುಂದೊಂದು ದಿನ ಇಡೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಇಡೀ ಎಲ್ಲ ಕುರಿಗಾರರು ಇವತ್ತು ಜಾಗೃತರಾಗಿದ್ದಾರೆ. ಇವತ್ತು ಪಶು ಇಲಾಖೆಯಿಂದ ಅನ್ಯಾಯ ಆಗ್ತಾ ಇದೆ ಅವರಿಗೆ, ಅಷ್ಟೇ ಅಲ್ಲದೆ ಅರಣ್ಯ ಇಲಾಖೆಯಿಂದ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನು ತಾವು ತಡೆಯುವಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು ತಡೆಯುವಂಥ ಕೆಲಸ ಮಾಡಬೇಕು. ಅಷ್ಟಲ್ಲದೆ ನಾನು ಈ ಕುರಿತು ನಾವು ಈ ಭಾರತೀಯ ಕಿಸಾನ್ ಸಂಘ ಆಗಿರ್ಬೋದು, ಕರ್ನಾಟಕ ರಾಜ್ಯ ರೈತ ಸಂಘಗಳು ಆಗಿರ್ಬೋದು, ಎಲ್ಲ ರೈತ ಸಂಘಟನೆಗಳು ನಿಮ್ಮ ಜೊತೆ ಇರ್ತೀವಿ. ಯಾಕಂದ್ರೆ ಈ ಅನ್ನದಾತನಿಗೆ ಹೆಗಲು ಕೊಡೋರು ಯಾರಂದ್ರೆ ಕುರಿಗಾರರು. ಇವತ್ತೇನಾದರೂ ಈ ಜಗತ್ತಿನಲ್ಲಿ ಅನ್ನ ಬೆಳೆಯಲು ಕಾರಣೀಭೂತರಾಗಿರ್ತಕ್ಕಂಥ ಕುರಿಗಾಯಿಗಳು ಸಂರಕ್ಷಣೆ 500 ಕೊಡ್ಬೇಕಂತ ಆದೇಶ ಐತಿ. ದನಗಳು ಸತ್ರ 15,000 ಕೊಡ್ಬೇಕಂತ ಆದೇಶ ಐತಿ. ಇವೆಲ್ಲ ಪ್ರತಿ ವರ್ಷ ಸರ್ಕಾರ ಆಯಾ ಇಲಾಖೆಗೆ ಹಣ ಬಿಡುಗಡೆ ಮಾಡ್ತದೆ.
ಇಲಾಖೆಯವರು ಎಷ್ಟು ಮಂದಿ ಕೊಟ್ಟಾರ, ಎಷ್ಟು ದನ ಸತ್ತಾವ ಮಾಹಿತಿ ಕೊಡ್ಬೇಕು. ಈಗ ನಮಗೂ ತಾಲೂಕಿನಾಗ ಎಷ್ಟು ಕುರಿ ಸತ್ತಾವ, ಎಷ್ಟು ದನ ಸತ್ತಾವ, ಎಷ್ಟು ದುಡ್ಡು ಕೊಟ್ಟಿದೆ, ನಿಮ್ಮಲ್ಲಿ ಅನುದಾನ ಈ ವರ್ಷ ಎಷ್ಟು ಬಂದದ. ನಾವು ಹಿಂದಿನ ಕೇಳಂಗಿಲ್ಲ, ಇದೇ ವಾದ ಏಪ್ರಿಲ್ದಿಂದ ಈ ಏಪ್ರಿಲ್ ತನಕ ನಿಮಗೆ ಅನುದಾನ ಸರ್ಕಾರದಿಂದ ಎಷ್ಟು ಬಂದದ, ರೈತರಿಗೆ ನೀವು ಎಷ್ಟು ದುಡ್ಡು ವಿತರಣೆ ಮಾಡಿರಿ, ಇದನ್ನು ಕೇಳ್ಬೇಕಲ್ಲ. ಅವ್ರಿಬ್ಬರು ಬರ್ಬೇಕಿಲ್ಲಿ, ಇವೆರಡಕ್ಕೆ ಉತ್ತರ ಕೊಡ್ಲಿ. ನೆಕ್ಸ್ಟ್ ನಾವು ಕುರಿ ಮೇಯಿಸ್ಲಕ್ಕೆ ನಮಗೆ ಜಾಗ ಎಲ್ಲಿ ತೋರಿಸ್ತಾರೆ ತೋರ್ಲಿ, ಹೊಡೆದಾಡಬೇಡ ಬಡ್ದಾಡಬೇಡ ಅವ್ರು ಕೂಡ. ನಾವು ಕುರಿ ಮೇಯಿಸ್ಲಕ್ಕೆ ನಿಮ್ಗೆ ಜಾಗನೇ ಇಲ್ಲಪ್ಪ ತಂದಾಗ ಮತ್ತು ಆ ಕುರಿಗಾಯಿಗಳಿಗೆ ಏನು ಕೊಡ್ತೀರಿ, ಹೊಟ್ಟೆ ಜೀವನಕ್ಕೆ ಕೊಡ್ರಕ್ಕೆ ಕೇಳೋಣ. ಸರ್ಕಾರ ಅಲ್ಲಿದಿಂದ ನಾವು ಬೇಯ್ದು ಬೇಡ, ಇಲ್ಲಿ ರಿಪೋರ್ಟ್ ತಳದಿಂದ ಅಲ್ಲಿ ಹೋದಾಗ ಅಲ್ಲಿ ಮುಟ್ತದ. ಇವತ್ತು ಅವರು ವಿಧಾನಸೌಧದಲ್ಲಿ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡ್ತಿರ್ತಾರಲ್ಲ, ಅಲ್ಲಿ ವಿಷಯಗಳು ಬರ್ತಾವ, ಬರೋದ್ರಾಗಿ ಇಲ್ಲೆಲ್ಲ ಮುಟ್ಟುಕೊಳ್ತಾವ. ನೋಡ್ರಿ ರೈತರಿಗೆ ನೀವು ಒಂದು ಮಾತು ಹೇಳ್ತೀನಿ, ನಿನ್ನೆ ಕೆರೂರದಲ್ಲಿ ಒಂದು ಲೋಡ್ ಗೊಬ್ಬರ ಕ್ರಷರ್ DAP ಗೊಬ್ಬರ ಕ್ರಷರ್ ಹಳ್ಳ, ಸಣ್ಣ ಹಳ್ಳ, ಕ್ರಷರ್ ಗರಿ ಹಳ್ಳ ಲೋಡ್, ಈಗ ಗಾಡಿ ಅಟ್ಯಾಕ್ ಆಗ್ಯದ, 4 ಮಂದಿನ ಅಟ್ಯಾಕ್ ಮಾಡಿಸೋದು ಅಲ್ಲಿ. ಈಗ ಅಲ್ಲಿನೂ ಹೋಗ್ಬೇಕೀಗ. ಒಂದು ಲೋಡ್ ಗೊಬ್ಬರ ಪೂರಾ ಡೂಪ್ಲಿಕೇಟ್ ಗೊಬ್ಬರ ರೈತರಿಗೆ ಕೊಡೋದು. DAP ಅದು ನೀರು ಹಾಕಿ DAP ಕರಗ್ತದ, ಇದು ಕರ್ರನ ಹಳ್ಳ, ಸಣ್ಣ ಜೋಳತನ ಕರ್ರ ಹಳ್ಳ ಮಾಡಿ ಅದು ಮಾರಾಟ ಮಾಡಕತ್ತದ. ಅದು ಎಲ್ಲಿ ಹುಟ್ಟಲಕತ್ತದ, ಗುಲ್ಬರ್ಗ ಜಿಲ್ಲೆ ಹುಟ್ಟಲಕತ್ತದ. ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿನ್ನೆ ಒಂದು ಗಾಡಿ ಹಿಡ್ದಾರ, ಈಗ ಗಾಡಿ ಇರ್ತದಲ್ಲಿ, ಅಲ್ಲಿನ ದೊಡ್ಡ ಸ್ಟ್ರೈಕ್ ಅದ ರೈತರದ್ದು. ಈಗ ಈ ರೀತಿ ಸರ್ಕಾರ, ರೈತರಿಂದ ಸರ್ಕಾರ ಅದ. ಪ್ರತಿಯೊಂದು ಕೊಂಡ್ಬೇಕಾದ್ರೆ ರೈತ ಟ್ಯಾಕ್ಸ್ ತಗೋತೀರಿ, ಒಂದು ಕುರಿದಿಂದ ಟ್ಯಾಕ್ಸ್ ತಗೋತೀರಿ, ಸಂತೆ ಅಂಗಡಿಯಾಗ ಕಿರಾಣಿ ಸಂತೆ ಮಾಡಿದ್ರೆ ನಮ್ಗೆ ಟ್ಯಾಕ್ಸ್ ಹೋಗ್ತದ. ಈ ಟ್ಯಾಕ್ಸ್ ನಿಮ್ಗೆ ಸರ್ಕಾರಕ್ಕೆ ಹೋಗ್ತದ. ರೈತರನ್ನ ಬಿಟ್ಟು ಸರ್ಕಾರ ಇಲ್ಲದ, ಈ ಕುರಿಗಾಯಿಗಳನ್ನ ಬಿಟ್ಟು ಸರ್ಕಾರ ಇಲ್ಲದ. ಇವು ಕಾಪಾಡಿದ್ರಾಗ ಮಾತ್ರ ನಿಮ್ಮ ಸರ್ಕಾರ ನಿಂತಿರ್ತದೆ. ಮತ್ತು ಇವ್ರಿಗೆ ಎಷ್ಟು ತ್ರಾಸ ಮಾಡ್ತೀರಿ ಅಂದ್ರೆ, ರೈತರ ಒಂದು ವರ್ಷದ ಬೆಳೆ ಬೆಳಿಬೇಕಾದ್ರೆ ಕಲ್ಲು ಇದು ಬಿತ್ತಬೇಕಾ ಮೋಸದಿಂದ. ಹಳ್ಳ 1300 ರೂಪಾಯಿಗೆ ಒಂದು ಪ್ಯಾಕೆಟ್ ಕೊಡ್ತಾರೆ, ಅವ್ರು 1000 ರೂಪಾಯಿಗೆ ಒಂದು ಪ್ಯಾಕೆಟ್ ಮಾಲ ಕಳಿಸ್ಕೊತಾನೆ. 1350 DAP ಗೊಬ್ಬರ ಹಾಕ್ಲಾಕತ್ತಾನ. ಹಳ್ಳ ಕಲ್ಲ ಕರ್ರಿ ಉಸುಕಿನ ಹಳ್ಳ. ಇಂಥದ್ದೆಲ್ಲ ಸರ್ಕಾರ ಜಂಟಿ ನಿರ್ದೇಶಕ ಆಯಾ ಜಿಲ್ಲಾ ಅಧಿಕಾರಿಗಳು ಕೊಟ್ಟಾರ. ಆಯಾ ಜಿಲ್ಲಾದ ನಿರ್ದೇಶಕರು, ಜಂಟಿ ನಿರ್ದೇಶಕರು ಇರ್ತಾರ, ತಾಲೂಕು ಆಫೀಸರ್ ಇರ್ತಾರ, ಆ ಪರಿಶೀಲನೆ ಮಾಡಂಗೆ ಇವರು ಬಂದು ಸುಮ್ ಕೂತ್ಬಿಡ್ತಾರೆ. ಅದಕ್ಕೀಗ ಯಾರೇ ಬರ್ಲಿಗ ನಾವು ಅವ್ರ ಕೂಡ ಹುಚ್ಚಚ್ಚ ಬೇಡ, ಅವ್ರಿಗೆ ನಮಗೆ ಜಾಗ ಕೇಳೋಣ ಅಷ್ಟೇ. ನಮ್ಮ ಸಮಸ್ಯೆಗಳು ಎಷ್ಟು ಕೊಟ್ಟಾರೆ ಎಷ್ಟಿಲ್ಲ. ಇವತ್ತು ಫಾರೆಸ್ಟ್ ಆಫೀಸರ್ ಬಂದು ಆದೇಶ ಇಲ್ಲಪ್ಪ ಅಂತೇಳಿ ನಾ ಸಾಬೀತುಪಡಿಸ್ತೀರಿ, ಆದೇಶ ರದ್ದು ಅಂತೇಳಿ ಅವ್ರು ಸಾಬೀತುಪಡಿಸಲಿ. ಇದು ನಾ ನಿಮಗೆ ಇವತ್ತ ಈ ಸಭೆಯಲ್ಲಿ ಎದ್ದಿದ್ದ ಮಾತಾಡಕತ್ತೀನಿ. ಅದನ್ನ ಅಚ್ಚೆ ಉಚ್ಚೆ ಮಾತಾಡೋದು ಬೇಕಾಗಿಲ್ಲ. ಕುರಿಗಾಯಿಗಳಿಗೆ ಜಾಗ ಮೇಯಿಸ್ಲಾಕ ಕೊಡ್ತೀರೋ ಇಲ್ಲೋ ಜಾಗ, ನಾವು ಗಿಡ ಕಡಿದಿಲ್ಲ, ಅರಣ್ಯ ನಾಶ ಮಾಡಂಗಿಲ್ಲ. ಕುರಿ ಗುಡ್ದಾಗ ಹೋಗ್ಬೇಕಾದ್ರ ಕನಿಷ್ಠ 3 ಎಕರೆ ಹೊಲ ರೈತಗ ಕುರಿಗಾಯಿಗಳಿಗೆ ಇರಬೇಕು. ಕುರಿಗಾಯಿಗಳಿಗೆ ಶಬ್ದ ಇಲ್ಲದ್ರಾಗ ರೈತರಿಗೆ ಇದ್ದಿದ್ದು ಬಿಡಿಸಬಾರ್ದು ಐತಿ. ನೀವು ರೈತರೇ, ನೀವು ಕುರಿಗಾಯಿಗಾರ ಅಂದ್ರ ಬರೀ ಕುರಿಗಾಯಿರ, ನೀವು ರೈತರ ಮಕ್ಕಳೇ, ಕುರಿ ಸಾಸ್ಕೊಂಡಿರಿ. ಅದಕ್ಕೆ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಬರಬೇಕು, ಬಂದು ಇಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಇಲ್ರಿ ನಾವು ಮೇಯಿಸಿ ಕುಡಿದ್ರ ಅಂತಂದಾಗ ನಮಗೆ ಎಲ್ಲಿ ಮೇಯಿಸ್ಲಾಕ ಜಾಗ ಕೊಡ್ತೀವಿ ಕೊಡು. ಹೇಳ್ತೀರಿ ನಮಗ ಕುರಿ ಮೇಯಿಸ್ಲಾಕ ಜಾಗ ಕೊಡ್ರಿ ಅಂತ ಒಂದು ಮಾತು. ಎರಡನೇದು ಬಿಡ್ರಿ, ಎರಡನೇ ವಿಷಯ ಒಕ್ಕಲಿಗ, ರೈತ ಒಕ್ಕಲಿಗ ಆಕಳ ಎಮ್ಮಿ ದನ ಆಯ್ತು ಅದಾವ. ಕುರಿಗಳು ರೈತರೇ ಒಂದು ವರ್ಷ ಸಮಾಜದ ಹಿರಿಯರು ಹಾಗೂ ಪತ್ರಕರ್ತರು, ಪೊಲೀಸ್ ಇಲಾಖೆಯವರು, ತಲಾಂತರದಿಂದ ಕುರಿಗಳನ್ನು ಮೇಯಿಸ್ಕೊತಾ ಬಂದಂಥದ್ದು ಏಕಾಏಕಿ ಹೋದ ವರ್ಷ ಹೇಳಿದಾಗ ಎಲೆಕ್ಷನ್ ಟೈಮ್ದಾಗ GT ಪಾಟೀಲ್ರು ಗುಡ್ಡು ಖುಲ್ಲಾ ಆಗೈತೆ ಅಂತ ಹೇಳಿದವರು ಒಳ್ಳೆ ಈಗ ಕುರಿ ದನಕರುಗಳು ಆಡುಗಳನ್ನು ಇದು ಬಿಡುವಂಗಿಲ್ಲ, ನಮ್ಮ ಬೌಂಡ್ರಿ ಒಳಗೆ ಫಿಕ್ಸ್ ಮಾಡ್ಕೊಂಡು ನಾವು ಬಿಡುವಂಗಿಲ್ಲ, ನೀವು ಎಲ್ಲರೂ ಮೇಯಿಸ್ಕೋರಿ ಅಂತ ಹೇಳಕತ್ತಾರ. ನಮ್ಗೆ ತಲಾಂತರದಿಂದ ಈ ಮೂಲ ಕಸಬು ಮಾಡ್ಕೊತ ಬಂದವರಿಗೆ ಅನಾನುಕೂಲ ಆಗತ್ತ. ಈ ಕಡೆ ಆಲ್ಮಟ್ಟಿ ಡ್ಯಾಮಿನಿಂದ ಹಿನ್ನೀರಿಂದ ಮುಳುಗಡೆಯಾಗಿ ಇರತಕ್ಕಂಥ ಜಮೀನುಗಳು ನಿವೇಶನಕ್ಕಂತ ಕೊಟ್ಟು ಬಡವರು ಯಾವ ರೀತಿ ಬದುಕೋದು, ಸರ್ಕಾರ ಇದ್ರ ಬಗ್ಗೆ ಒಂದಿಟ್ಟು ನಮ್ಮನ್ನ ಕಣ್ ತೆರೆದು ನೋಡ್ಬೇಕಂತ ಅದರ ಸಲುವಾಗಿ ಇವತ್ತು ಕುರಿಗಳು ಹೊಡ್ಕೊಂಡು ನಮ್ಮ ಹತ್ತಿರ ಬಂದತಿ. ಫಾರೆಸ್ಟ್ ಇಲಾಖೆ ಒಳಗೆ ಅಗ್ಗಿ ಹಚ್ಚದಲ್ಲಿ ಬಿಟ್ಟು ಅದನ್ನು ಬೆಳೆಸಾಕಿ ಇವ್ರು ಅಟ್ಟ ಬರೀ 5 ತಾಸು 8 ತಾಸು ಡ್ಯೂಟಿ ಅಟ್ಟ ಮಾಡ್ಬೋದು. ಇವ್ರು ನಾವು ಕಂಟಿನ್ಯೂ ಯಾವತ್ತೂ ಇರ್ತೀವಿ. ಅವ್ರು ಹೇಳ್ದಂಗೆ ಅಲ್ಲಿ ಅಗ್ಗಿ ಹಚ್ಚದಲ್ಲಿ ಬಿಟ್ಟು ಮೇಯಿಸ್ತೇವಂದ್ರು, ಅಲಾವ್ ಕೊಡೋಲ್ರು. ಮೊನ್ನೆ ಈಗಾಗಲೇ ಟಕ್ಕಳಿಕೆ ಒಳಗೆ ಒಂದು 10-12 ಆಡುಗಳನ್ನ ಅವ್ರಿಗೆ ದಂಡ ಕಟ್ಟಿ ಅದರ FIR ಹರಿದು ಇದು ಮಾಡಿದಾರೆ. ಈ ರೀತಿ ಆದರೆ ಬಡವ್ರು ಹೆಂಗೆ ಬದುಕುದ್ರಿ?
ಇದಕ್ಕೆ ಹೆಂಗೆ ಬದುಕೋದ್ರಿ ಪತ್ರಕರ್ತ ಮಾಧ್ಯಮದವ್ರಿ ಈ ರೀತಿ ಆದ್ರೆ ಜನರಿಗೆ ತೊಂದರೆ ಆಕತ್ತಿಲ್ಲ ಬಡವ್ರು ಯಾವ ರೀತಿ ಬದುಕೋದು ಹೇಳ್ರಿ ಈ ಕಡೆ ಭೂಮಿ ನಿವೇಶನ ಈ ಕಡೆ ಇರತಕ್ಕಂಥ ಜಾಗಗಳನ್ನು ಹಾಕೊಂಡು ಕೊಟ್ರ ಅಲ್ಲಿ ಮುಳುಗಡೆ ಮಾಡಿಟ್ರ ಬಡವ್ರು ಬದುಕೋದು ಇವನ್ನ ಬದುಕು ಮಾಡ್ಕೊಂಡು ತಿಂತಾರೆ ಅಂದ್ರೆ ದನಕರ ಎಲ್ಲಿ ಒಳಗೆ ಹೋಗ್ಬಾರ್ದಂತಾರ ಅವ್ರು ಇದ್ರೊಳಗೆ ಕಳಿಸ್ಬೇಕು ಅವ್ರಿಬ್ಬರ ಜೊತೆ ನಾವು ಮಾತುಕತೆ ಆಗಬೇಕು ತಹಸೀಲ್ದಾರ್ ಅವರು ಮಧ್ಯಸ್ಥಿಕೆ ವಹಿಸಬೇಕು ಅರಣ್ಯ ಅಧಿಕಾರಿಗಳು ಈ ದೇಶದ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ತಿಳ್ಕೊಂಡ್ಬಿಟ್ಟ ನಾವು ಈ ಗುಡ್ಡ ನೀವ್ರಾಗ ಕಳಿಸಿದ್ರೆ ನಾವು ಮೊದಲು ಇಲ್ಲಿ ಗುಡ್ಡ ಬೇಕಂತ ನಾವು ಕಾಪಾಡ್ಕೊಂಡಿವಿ ಆದ್ರೆ ಈಗ ತತ್ಕ್ಷಣ ಅವನ ಅರಣ್ಯ ಅಧಿಕಾರಿ ನೀವು ಕಳಿಸ್ಬೇಕು ಅವ್ರನ್ನ ಕಳಿಸದೇ ಇದ್ರೆ ತಹಸೀಲ್ದಾರ್ ಹೇಳ್ರಿ ಅವ್ರಿಗೆ ಬರಕ್ ಹೇಳ್ರಿ ಮತ್ತ ಇನ್ನ ಬರ್ಲಿಲ್ಲ ಅಂದ್ರೆ ಮತ್ತೆ ಇನ್ನ ಹೆಚ್ಚಿನ ಕುರಿಗಳು ಮತ್ತೆ ಇಲ್ಲಿಗೆ ಹುಡ್ಕೊಂಡ್ ಬರ್ಬೇಕಾಗತಿ ಅದಕ್ಕೆ ಅವಕಾಶ ಮಾಡಿ ಕೊಡದೇನ ತಕ್ಷಣ ಅರಣ್ಯ ಅಧಿಕಾರಿ ಇಲ್ಲಿ ಕಳಿಸ್ರಿ ಸಮಸ್ಯೆ ಇತ್ಯರ್ಥ ಆಗ್ಬೇಕು ಇವತ್ತು ನಾವು ಏನೇ ಕಂಡೀಷನ್ ಕುಡ್ದಾಗ ಕುರಿ ಮೇಸವ್ರು ಏನಾಯ್ತು ಎಲ್ಲ ವಿಚಾರ ಮಾಡ್ಬೇಕು ಅದಕ್ಕಾಗಿ ಇವತ್ತೇನಾಗೈತೆ ಅಂದ್ರೆ ನಮ್ಮ ಜನಪ್ರತಿನಿಧಿಗಳು ಎಂಥವ್ರು ಅದಾರ ಅಂದ್ರೆ ಅವರು ನಮ್ಮ ಲೇಬರ್ಗಳು ಜನಪ್ರತಿನಿಧಿಗಳು ನಿಮ್ಗೆ ಹೇಳ್ಬೇಕಂದ್ರೆ ಅವ್ರು ರಾಜ ಮಹಾರಾಜರಲ್ಲ ಅವ್ರು ನೀವು ಇಲೆಕ್ಷನ್ ಕೂಡಲೇ ಅವ್ರು ಬಂದ ಕೂಡಲೇ ಹರ ತುರಾಯಿ ಹಾಕಿ ಅವ್ರಿಗೆ ದೊಡ್ಡ ಗೌರವ ಕೊಡ್ತಿರಲ್ಲ ಅವರಲ್ಲ ನೀವು ಮಾಲಕರು ಅವ್ರು ನಿಮ್ಮ ಲೇಬರ್ಗಳು ನಿಮ್ಗೆ ಎಲ್ಲರಿಗೆ ಕೆಲಸ ಮಾಡಕ್ ಆಗುದಿಲ್ಲ ಅಂತೇಳಿ ಎಲ್ಲರ ಪರವಾಗಿ ಕಳಿಸಿರ್ತಕ್ಕಂಥವ್ರು ಯಾರಂದ್ರೆ MLA MP ಮರಿಬಾರ್ದು ನೀವೆಲ್ಲ ಏನಾಗ್ಬಿಟ್ರೆ ಅವ್ರು ಬಂದ ಕೂಡಲೇ ಅವ್ರಿಗೆ ಹರ ತುರಾಯಿ ಮಾಡಿ ಅವ್ರನ್ನ ಹಗಲ ಮ್ಯಾಗ ಮರೆಸ್ತಾರಲ್ಲ ಇದನ್ನ ಪ್ರವೃತ್ತಿ ಎಲ್ಲಿ ಮಠ ಹೋಗೋದಿಲ್ಲ ಅಲ್ಲಿ ಮಠ ನಾವು ಇಂಥ ಶೋಷಣೆಗಳು ಪಡಬೇಕಾಗೈತೆ ಅಂತಕ್ಕಂಥ ವಿಚಾರವನ್ನು ತಮಗೆ ಪ್ರಸ್ತುತಪಡಿಸ್ತೀನಿ ಇವತ್ತು ಜನಪ್ರತಿನಿಧಿಗಳು ನಮ್ಮ ಲೇಬರ್ ಆಳುಗಳು ನಮ್ಮ ಆಳುಗಳು ಅಂತಕ್ಕಂಥದ್ದನ್ನ ಪೂರ ಕಡ್ಡಾಯವಾಗಿ ನೀವು ಹೇಳ್ತೀನಿ ಯಾಕಂದ್ರೆ ಇದರಲ್ಲಿ ಯಾವುದೇ ಒಂದು ಮಾತಿಲ್ಲ ಯಾಕಂದ್ರೆ ನಮ್ಮನ್ನವರು ಏನು ಮಾಡ್ಬೇಕಂದ್ರೆ ನಾವು ಹೇಳಿದ ಕೆಲಸ ನಮ್ಮೆಲ್ಲರಿಗೂ ಹೋಗಿ ದುಡ್ಡನ್ನ ನಿಂತ ಆಫೀಸ್ಗೆ ಹೋಗಿ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಮ್ಮ ಪರವಾಗಿ ಹೋಗ್ರಿ ಅಂತೇಳಿ ಅವ್ರಿಗೆ ಲಕ್ಷಾಂತರ ರೂಪಾಯಿ ಪೇಮೆಂಟ್ ಕೊಡ್ತೀವಿ ಅವ್ರ ಹೆಂಡ್ರು ಮಕ್ಕಳು ಅವ್ರಿಗೆ ಏನಾರ ಆತಂದ್ರೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ಆರೋಗ್ಯ ಇದು ಕೊಡ್ತೀವಿ ಫೋನ್ ಬಿಲ್ ಕೊಡ್ತೀವಿ ಮತ್ತು ಇವ್ರ ಕಾರಿಗೆ ಅಡ್ಡಾಡಕ್ಕೆ ಡೀಸೆಲ್ ಕೊಡ್ತೀವಿ ಕಾರ್ ಕೊಡ್ತೀವಿ ಎಲ್ಲ ಸವಲತ್ತು ಕೊಟ್ಟು ನಮಗೆ ಕೆಲಸ ಮಾಡ್ರಪ್ಪ ನಮ್ಮನ್ನು ಸರಿಯಾಗಿ ಸಂರಕ್ಷಣೆ ಮಾಡಂತೇಳಿ ಇವ್ರನ್ನೆಲ್ಲ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಿಗಾಗಿ ನೇಮಕ ಮಾಡ್ಕೊಂಡಿರ್ತೀವಿ ಅವರು ನಮ್ಮ ಸೇವಕರು ಅದನ್ನು ಅರ್ಥ ಮಾಡ್ಕೊಡ್ರಿ ನೀವು ಇನ್ನು ಮೇಲೆ ಯಾವುದೇ MLA ಬರಲಿ MP ಬರಲಿ ಅವ್ರ ಎದೆ ಮ್ಯಾಗಿನ ಹಂಗೆ ಹಿಡಿದು ಕೇಳಿ ನಮಗಿಂತ ತ್ರಾಸ ಆಗಾಕತ್ತೈತಿ ಅದನ್ನು ಪರಿಹಾರ ಮಾಡ್ರಿ ಇಲ್ಲಿ ಮಟ್ಟ ನಾವು ಬರೋದು ಬೇಕಾಗಿಲ್ಲ ಅವ್ರು ಕಳಿಸಿದ್ದೆ ಅದಕ್ಕೆ ನಾವು ಇಲ್ಲಿ ಟ್ರ್ಯಾಕ್ ನಾವು ಯಾಕೆ ಮಾಡ್ಬೇಕು ಅವ್ರು ಬರಬೇಕು ಬಂದು ನೇರವಾಗಿ ಇವತ್ತು ಜನಪ್ರತಿನಿಧಿಗಳು ಇಲ್ಲಿ ಬರ್ಬೇಕು ಇವತ್ತು ಬರೀ ಅಧಿಕಾರಿಗಳು ಬಂದರೆ ಅರಣ್ಯ ಇಲಾಖೆ ಅಧಿಕಾರಿ ಬಂದರೂ ಏನು ಹೋಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಜನಪ್ರತಿನಿಧಿಗಳು ಹೇಳಿರ್ತಾರೆ ನಿಮ್ಮ ಕಾನೂನು ಪ್ರಕಾರ ನೀವು ಕ್ರಮ ಕೈಗೊಳ್ಳಿ ನಾವೇನು ಮಾತಾಡಂಗಿಲ್ಲ ಮತ್ತು ನಾವು ಹೋಗ್ಬೇಕು ಒಂದು ಫೋನ್ ಹಚ್ತಾರೆ ಸರ್ ಹಂಗೆ ಅಂತೇಳಿ ಅವ್ರು ನಮ್ಮನ್ನು ಸಂಭಾಯಿತ ಮಾಡಿ ಒಂದು ರೀತಿಯಿಂದ ಕಳಿಸ್ತಿರ್ತಾರೆ ಅದಕ್ಕಾಗಿ ತಾವೆಲ್ಲ ಕುರಿಗಾಯಿಗಳಿಗೆ ಹೇಳ್ತೀನಿ ಯಾವುದೇ ಜನಪ್ರತಿನಿಧಿಗಳಿರಲಿ ಅಧಿಕಾರಿಗಳಿರಲಿ ಗೌರವ ಕೊಡೋನು ಅವರು ನಮ್ಮ ಅಂತಂಬ್ರ ಆದ್ರೆ ನಮ್ಮ ಕೆಲಸ ಮಾಡ್ರ ನೇರವಾಗಿ ಅವ್ರಿಗೆ ತಾಕೀತ್ ಮಾಡೋನು ವಾರ್ನಿಂಗ್ ಮಾಡೋನು ಇಂಥ ನಾವು ಹಗಲಿ ರಾತ್ರಿ ಎಲ್ಲ ನೋಡ್ತೀವಿ ಬಿಹಾರ ರಾಜ್ಯದಿಂದ ಬಂದ ಅಮೂಲ್ಜರಿ ಊರಾಗ ಶ್ರೀಗಂಧ ಮರಗಳನ್ನು ಕಡಿದಿರ್ತಕ್ಕಂಥದ್ದು ನಮ್ಮ ಗಮನ ನಮ್ಮ ಹೊಲದಾಗ ಒಂದು ಸಲಿಕೆ ಇಟ್ಟು ಬರ್ತದೆ ಆ ಸಲಿಕೆಯನ್ನ ನನ್ನ ಹೊರತು ಬೇರೆದವ್ರಿಗೆ ಯಾರಿಗೂ ಸಿಗಂಗಿಲ್ಲ ನಮ್ಮಲ್ಲಿ ಶ್ರೀಗಂಧ ಗಂಧ ಬಂದೈತಿ ಅನ್ನುವಂಥದ್ದು ಅರಣ್ಯ ಅಧಿಕಾರಿಗಳಿಗೆ ಬಿಟ್ಟರೆ ಬೇರೆದವ್ರಿಗೆ ಗೊತ್ತಿಲ್ಲ ಅದನ್ನ ಮಾಹಿತಿ ಕೊಡೋರು ಅರಣ್ಯದವ್ರ ಅವ್ರನ್ನ ನಾವು ಕುರಿಗಾಯಿಗಳು ಹಳ್ಳಿ ಜನ ಹಿಡಿದ್ರೆ ಕಾಟಾಚಾರಕ್ಕೆ ಕೇಸ್ ಹಾಕಿ ಕಳಿಸ್ತಾರೆ ಆದ್ರೆ ನಮ್ಮ ಕುರಿ ಯಾಕೆ ಗುಡ್ದಾಗ ಬಂದ್ ಮಾಡ್ತಾರ ಅನ್ನೋದು ಎಕ್ಸಾಂಪಲ್ ಹೇಳ್ತೀನಿ ಮೊದಲೇ ಹಿಂದಿದ್ದಂತ ಅಧಿಕಾರಿಗಳು ಬಂದ್ ಮಾಡಿದ್ರೆ ಇವ್ರು ಬಂದ್ ಮಾಡ್ಯಾರ ನಾವೇನಂತೀವಿ ಅಂದ್ರೆ ಇವರು ಗುಡ್ದಾಗ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಕುರಿಗಾರರು ನೋಡಿ ಬಂದ ಪಬ್ಲಿಕ್ಕಿಗೆ ತಿಳಿಸ್ತಾರ ನಾವು ಮಾಡಿದ್ದು ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಇವ್ರದೊಂದು ಇವರು ಕೆರಿ ಕಟ್ಟಿವ್ ಅಂತ ಹೇಳಿದ್ರು ಗುಡ್ದಾಗ ಎಲ್ಲದಾವ್ ಕೆರಿ ನಾವು ಕುರಿ ಮೇಸಕ್ ಅಡ್ಡಾಡ್ತೀವಿ ಒಂದು ಕೆರಿ ಕಾಣಂಗಿಲ್ಲ ನಮ್ ಗುಡ್ದಾಗ ಮತ್ತೆ ಚಿಕ್ಕ ಡ್ಯಾಮ್ ಕಟ್ಟಿವ್ ಅಂತ ಹೇಳಿದ್ರು ಯಾವ ಚಿಕ್ಕ ಡ್ಯಾಮು ಇಲ್ಲ ಸಣ್ಣ ಡ್ಯಾಮು ಇಲ್ಲ ದೊಡ್ಡ ಡ್ಯಾಮು ಇಲ್ಲ ಇವರು ಆಮೇಲೆ ಗಿಡ ಹಚ್ತು ಅಂತಾರೆ ವರ್ಷ 10,000 15,000 ಗಿಡ ಹಚ್ತು ಅಂತಾರೆ ಕುರಿ ಮೇಸಾಕ್ ಒಳಗ್ ಬಿಡಲಾರ್ಕಿದ್ದು ಉದಾಹರಣೆ ಸರ್ ಯಾಕೆ ಬಿಡಾಕತ್ತಿಲ್ಲ ಅಂದ್ರೆ ಸರ್ ಅವ್ರು ತಪ್ಪುಗಳನ್ನ ಜನರಿಗೆ ಹೇಳ್ತಾರೆ ಇವ್ರ ಹತ್ತ ಅವ್ರು ಬಿಡಂಗಿಲ್ಲ ಮೇಸಾಕ
ಹೇಳೋದಿಲ್ಲ ಹಂಗಿಲ್ಲ ತಪ್ಪಿತ್ತಂದ್ರೆ ಕೊಡ್ರಿ ನಮ್ಗೆ ಡಿಪಾರ್ಟ್ಮೆಂಟ್ಗೆ ಹಾಕ್ತೀವಿ. ಸರ್ ನಾ ಏನು ಅನ್ನಕತ್ತೀನಿ ಅವರು ನಮ್ಮನ್ನ ಒಳಗೆ ಬಿಟ್ಟಿರಲ್ಲ ತಾನೆ ಒಳಗೆ ಹೋಗಿ ಚೆಕ್ ಕೊಡ್ರಿ ಅವ್ರ ಇಂಡಿಪೆಂಡೆಂಟ್ ಎಂಕ್ವೈರಿ ಟೀಮ್ ಇರುತ್ತೆ ಅವ್ರ ಮಾಡ್ತಾರೆ. ಚರ್ಚೆ ಅನಾವಶ್ಯಕ. ಈಗ ನಮ್ಮ ಚರ್ಚೆ ಏನಂದ್ರೆ ಸರ್ ಹೊಸದಾಗಿ ಬಂದಾರ ಸಾಹೇಬರು, ನಮ್ದೇನಪ್ಪ ಅಂತಂದ್ರೆ ಅರಣ್ಯ ಅಂಚಿನಲ್ಲಿ ಇಲ್ಲಿ ತನ ಹೆಂಗಿತ್ತು ಸಾಂಪ್ರದಾಯಿಕವಾಗಿ ಆ ರೀತಿ ಕುರಿ ಮೆಸ್ಕೊಂಡು ಹೋಗ್ತಾರ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡ್ತಾರೆ. ಅದು ಸರ್ಕಾರ ಅದ್ರದ್ದೇನು ಚರ್ಚೆ ಇಲ್ಲ ಸರ್. ಅದು ತಮ್ಮ ಹಂತದಾಗಿಲ್ಲ. ತಮ್ಮ ಹಂತದಾಗಿ ಎಲ್ಲ ಕುರಿಗಾರರು ಏನಂತಾರೆ ತಾವು ಎರಡನ್ನ ತಾವು ಇಮಿಡಿಯೇಟ್ ಬಗೆಹರ್ತದೆ ಏನಂತಾರೆ. ಏನು ಇಲ್ಲಿ ತನ ಸಾಂಪ್ರದಾಯಿಕವಾಗಿ ಅವ್ರು ಹೆಂಗೆ ಕುರಿ ಮೆಸ್ಕೊಬೇಕು ನಂಗೆ ಹೋಗ್ತಾರೆ ಅದನ್ನ ಅವಕಾಶ ಮಾಡಿಕೊಡ್ಬೇಕು. ಅವ್ರು ಮಾತಾಡ್ತಾರೆ ಸರ್. ಯಾಕಂದ್ರೆ ಇಲ್ಲಿ ತನ ನಮ್ಗೆ ಯಾರೂ ತೊಂದರೆ ಕೊಟ್ಟಿರ್ತಾರೆ. ನೀವು ಬಂದ ತಕ್ಷಣ ಏನಾಗುತ್ತೆ ಭಾಳ ಸಮಸ್ಯೆಗಳಾಗ್ಯಾವ. ಸಮಸ್ಯೆಗಳನ್ನ ತಾವು ಏನಂತೀವಿ ಸರ್ಕಾರದ ಮೇಲೆ ನಿಮಗೆ ಕುರಿಗಾರರು ಬೇಕು, ಎಲ್ಲರೂ ಬೇಕು. ಅರಣ್ಯ ಸಂಪತ್ತು ಉಳಿಬೇಕು, ಇಲ್ಲಿರ್ತಕ್ಕಂಥ ಜನರು ಉಳಿಬೇಕು. ಇಬ್ರು ಉಳಿದ್ರೆ ಬಿದ್ದಾಗ ನೀವಿಲ್ಲ ಇವರು ಸಹಾಯ ಹೊಡೆದನ್ನು ಬದುಕಿಸ್ಕೊಂಡ್ರೆ ಆಗಂಗಿಲ್ಲ. ಈಗ ಮುಖ್ಯಮಂತ್ರಿಗಳ ಆದೇಶ ಐತ್ರಿ, ಮೊದಲು ತಮ್ಮ ಗಮನಕ್ಕೆ ತಂದು ನಾವು ಮುಂದೆ ಹೋಗ್ಬೇಕಂತ ಕೂತೀವಿ. ಮನೆ ಡಿ ಸಿ ಮೇಡಮ್ಗೂ ನೀನು ಮಾತಾಡ್ಯಾರಿ. ಅವ್ರ ಗಮನಕ್ಕೂ ಐತಿ. ನಾನು ಹೇಳ್ತಕ್ಕಂದ್ರೆ ಅವ್ರು ಮೇಡಮ್ ಅವ್ರು ವರ್ಗಾವಣೆ ಆಗೋದ್ರು ಸರ್. ದಯವಿಟ್ಟು ತಾವೇನೈತಿ ಇಲ್ಲಿವರೆಗೆ ಹೆಂಗೆ ಕುರಿಗಾರ ಅವರು ಅರಣ್ಯ ಸಂಪತ್ತನ್ನು ನಿಮ್ಮ ಜೊತೆಗೇ ಇರ್ತಾರೆ. ಅವರು ಕಾಳರು ತುಡುಗರನ್ನೆಲ್ಲ ಹಿಡಿದು ಕೊಡುವಂಥ ಪ್ರಯತ್ನ ನಿಮ್ಗೆ ಮಾಡ್ತಾರೆ, ನಿಮ್ಮ ಸರ್ಕಾರಕ್ಕೆ ಕೊಡ್ತಾರೆ. ಅವರು ಇಲ್ಲಿ ತನ ಹೆಂಗೆ ಅವಕಾಶ ಮಾಡಿ ಕೊಡ್ರಿ. ನೀವೇನು ಅರಣ್ಯದ ಅಂಚಿನಲ್ಲಿ ನಮ್ಮ ಸರ್ವೆ ನಂಬರ್ಗಳು ಮತ್ತು ಅರಣ್ಯದ ಅಂಚಿನಲ್ಲಿ ಏನು ಜಾಗ ಇರ್ತದೆ ಅದೆಲ್ಲ ಮೇಯಲಿಕ್ಕೆ, ಅದ್ರ ಜೊತೆಗೆ ಎಲ್ಲ ಪಶುಗಳಿಗೆ ಕುರಿ ಮೇಕೆಗಳಿಗೆ ಏನು ಪಶುಪಾಲನಾ ಡಿಪಾರ್ಟ್ಮೆಂಟ್ ಏನು ಔಷಧಿಗಳು ಬರ್ತಾವೆ ಅವನ್ನೆಲ್ಲ ಸಮರ್ಪಕವಾಗಿ ಸರಬರಾಜು ಮಾಡುವಂಥದ್ದು ಎರಡು ವಿಷಯಗಳ ಅನುಗುಣವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟದ ಭಾಗವಾಗಿ ಈಗಾಗಲೇ ಈ ಒಂದು ಮೀಟಿಂಗ್ ಅನ್ನು ಕರೆದಿದ್ವಿ, ಹೊರಗಡೆ ಕೂಡ ಮಾತಾಡಿದ್ವಿ. ಮುಖ್ಯವಾಗಿ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಪಶುಪಾಲನಾ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಇದ್ರು. ಅವರು ತಮ್ಮದೇನು ಲೋಕಲ್ ಪ್ರತಿಯೊಂದು ಹಳ್ಳಿಗೆ ಅನುಗುಣವಾಗಿ ಏನೇನು ಸಮಸ್ಯೆಗಳಿದಾವೆ ಅವನ್ನ ಪ್ರತಿನಿಧಿಗಳೊಂದಿಗೆ ನಾನು ಮಾತಾಡಿ ಅದನ್ನ ಏನು ಸೊಲ್ಯೂಷನ್ ಕೊಡ್ತೀನಿ ಅದ್ರ ಬಗ್ಗೆ ಕೂಡ ಅವ್ರು ಹೇಳಿದ್ದಾರೆ. ಸೊ ಅದನ್ನ 2-3 ದಿನಗಳಲ್ಲಿ ಅದನ್ನ ತಾವು ಎಲ್ಲ ಫಾಲೋ ಅಪ್ ಮಾಡಿಕೊಂಡು ಅದನ್ನ ಸೊಲ್ಯೂಷನ್ ಕಂಡುಹಿಡ್ಕೋಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಅದ್ರ ಜೊತೆಗೆ ಪಶುಪಾಲನಾ ಇಲಾಖೆಯಿಂದ ತಮಗೇನು ಸಮರ್ಪಕವಾಗಿ ಇಟಿ ಇಂಜೆಕ್ಷನ್ ಅಂತ ಹೇಳಿದ್ರಿ, ಅವನ್ನ ಏನು ಟೈಮ್ ಕೊಡುವಂಥದ್ದು ಆಗ್ಬೇಕಂತ ಹೇಳಿದ್ರಿ. ಅದು ಅವರು ಕೂಡ ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ತಮ್ಮ ಹಾಸ್ಪಿಟಲ್ಗಳಿಂದ ಅವನ್ನ ಚುಚ್ಚುಮದ್ದುಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಸೊ ಎಲ್ಲೆಲ್ಲಿ ತಮಗೆ ಸಮರ್ಪಕವಾಗಿ ಆಗಿಲ್ಲ ಅಂತ ಅನಿಸ್ತಂದ್ರೂ ಕೂಡ ಇಮಿಡಿಯೇಟ್ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದು ಅದನ್ನ ಅವ್ರ ಜೊತೆ ಬಗೆಹರಿಸೋದಂತೂ ಮಾಡ್ತೀವಿ. ಅವ್ರು ಈಗಾಗಲೇ ಹೇಳಿದ ಪ್ರಕಾರ ಏನು ಅವರಿಗೆ ವರ್ಷಕ್ಕೆ 2 ಸಲ ಕೊಡುವಂಥದ್ದು ಇರ್ತೈತಿ, ಅದನ್ನು ನಾವು ಸಮರ್ಪಕವಾಗಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಲೋಕಲೈಸ್ಡ್ ತಾವು ಕೂಡ ಇದ್ದೀರಿ, ತಮಗೆ ಅವರು ಗೊತ್ತಿರ್ತೈತಿ ಅಥವಾ ಬೆಳಿಗ್ಗೆ ಒಳಗೆ ಆಫೀಸ್ ಇರ್ತೈತಿ ಅಥವಾ ಬೇರೆ ಬೇರೆ ಎಲ್ಲೋ ಒಂದು ಹೆಡ್ ಕ್ವಾರ್ಟರ್ ಅಂತ ಇರ್ತಾವ, ಅಲ್ಲಿ ಆಸ್ಪತ್ರೆಗಳು ಇರ್ತಾವ, ಅಲ್ಲಿ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಸಿಗ್ತಿರ್ತೈತೆ ಅಥವಾ ಇಮಿಡಿಯೇಟ್ ಆಗಿ ಅವ್ರಿಗೆ ಚುಚ್ಚುಮದ್ದು ಕೊಡೋದಾಗ್ತೈತಿ. ಸ್ವಲ್ಪ ಕುರಿಗಾಯಿಗಳು ಆ ಕಡೆ ಊರು ಬಿಟ್ಟು ಹೋದಾಗ ಅಥವಾ ವಲಸೆ ಹೋದಾಗ ಅದನ್ನ ಸ್ವಲ್ಪ ತಗೊಳ್ಳಕ್ಕೆ ಅವರಿಗೆ ಸಾಧ್ಯ ಆಗದೇ ಇರಬಹುದು. ಸೊ ಅಂತ ಒಂದು ಸಂದರ್ಭಗಳಲ್ಲಿ ಅವ್ರು ಯಾರಾದರೂ ಅಲ್ಲಿ ಲೋಕಲ್ ಆಗಿ ಗುರುತಿಸಿಕೊಂಡು ಅಂಥ ಹೆಸರುಗಳನ್ನ ಕೂಡ ನಮ್ಮ ಪಶುಪಾಲನಾ ಇಲಾಖೆಗೆ ಕೊಟ್ಟರಾಯ್ತು ಅಥವಾ ನಮಗೆ ಕೊಟ್ಟರಾಯ್ತು, ನಾವು ಇಮಿಡಿಯೇಟ್ ಅದನ್ನ ಸೊಲ್ಯೂಷನ್ ಅಥವಾ ಚುಚ್ಚುಮದ್ದುಗಳನ್ನ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಸೊ ಅದನ್ನ ಬಿಟ್ಟರೆ ಅವರು ತಮ್ಮ ಏನು ಕೆಲಸ ಇದೆ ಸಾರ್ವತ್ರಿಕವಾಗಿ ವರ್ಷಕ್ಕೆ 2 ಸಲ ಕೊಡುವಂಥದ್ದು ಅವರು ಮಾಡ್ತಾ ಇದ್ದಾರೆ. ಎಲ್ಲೇ ಆದರೂ ಈಗ ಬಂದಿಲ್ಲ ಅಥವಾ ಸಮರ್ಪಕವಾಗಿ ಸಿಕ್ಕಿಲ್ಲ ಅಂತಂದ್ರೆ ಅವತ್ತಿನ ದಿನಾನೇ ಅವ್ರು ಕೊಡಿಸುವಂತ ಅಥವಾ ಅವ್ರಿಗೆ ಮಾಹಿತಿಯನ್ನು ನಮ್ಗೆ ತಲುಪಿಸುವಂಥದ್ದು ನೀವು ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೆ ನಾವು ಮುಂದಿನ ಚುಚ್ಚುಮದ್ದು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಸೊ ಅದ್ರ ಜೊತೆಗೆ ಒಟ್ಟಾರೆಯಾಗಿ ಎಲ್ಲ ನಮ್ಮ ಕುರಿಗಾಯಿಗಳದ್ದೇನು ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿ ಈ ವತಿಯಿಂದ 2 ವಿಷಯಗಳ ಕುರಿತಾಗಿ ಇವತ್ತು ಮಾತಾಡಿದರೆ 2 ವಿಷಯಗಳನ್ನ ಒಂದು ಒಳ್ಳೆಯ ಸಹಭಾಗಿತ್ವ ಇರಬೇಕು. ಬರೀ ಇವರು ಅಷ್ಟೇ ಮಾಡೋದಲ್ಲ, ತಮ್ಮ ಜವಾಬ್ದಾರಿ ಕೂಡ ಏನೇನಿದೆ ಫಾರೆಸ್ಟ್ ನಲ್ಲಿ ಹೋದಾಗ ಅಥವಾ ಕೊಡ್ಲಿಗಳನ್ನ ಒಯ್ದಾಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಫಾರೆಸ್ಟ್ಗೆ ಹಾನಿ ಮಾಡುವಂಥದ್ದು ಆಕ್ಟಿವಿಟೀಸ್ ಏನಾದ್ರೆ ಅವನ್ನೆಲ್ಲನೂ ಸ್ಟಾಪ್ ಮಾಡಬೇಕು. ಫಾರೆಸ್ಟ್ ಇರೋದೇ ನಿಮಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ, ಅದು ಫಾರೆಸ್ಟ್ಗಳು ಇದ್ದಾಗ ಮಾತ್ರ ಮಳೆ ಕರೆಕ್ಟಾಗಿ ಬರುವಂಥದ್ದು ಆಗ್ತದೆ. ಏನು ಮಣ್ಣಿನ ಸವಕಳಿ ಇರ್ತೈತಿ ಅದನ್ನ ಕೂಡ ತಡೆಯುವಂಥದ್ದು ಕೆಪಾಸಿಟಿ ಅದಕ್ಕೆ ಇರ್ತೈತಿ. ಸೊ ಅದನ್ನ ನಾವು ರಕ್ಷಣೆ ಮಾಡದೆ ಹೋದ್ರೆ, ಮುಖ್ಯವಾಗಿ ಎಲ್ಲರೂ ನಾವು ಸರ್ಕಾರ ಅಥವಾ ಅಧಿಕಾರಿಗಳು ಕೂತಿದ್ದಪ್ಪ ಅಂತಂದ್ರೆ ಒಂದು ಪರಿಸರವನ್ನು ನಾವು ರಕ್ಷಣೆ ಮಾಡಿದ್ರೆ ಆ ಪರಿಸರದಿಂದ ಬರ್ತಕ್ಕಂಥದ್ದು ಎಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗ್ತದೆ. ಸೊ ಅದನ್ನ ನಾವು ಮೇನ್ ಉದ್ದೇಶ ಅದನ್ನ ಇಟ್ಕೊಂಡು ಅದ್ರ ಜೊತೆಗೆ ಕುರಿಗಾಯಿಗಳು ಏನು ಕುರಿಗಳಿದೆ ಅವರು ಕೂಡ ಜೀವನೋಪಾಯ ಇರ್ತೈತಿ, ಅದನ್ನು ಕೂಡ ಸಂರಕ್ಷಣೆ ಮಾಡ್ಕೋಬೇಕಾಗ್ತದೆ. ಸೊ ಅದನ್ನ 2 ವಿಷಯಗಳನ್ನ ಇಟ್ಕೊಂಡು ಒಂದು ಸಹಭಾಗಿತ್ವದಲ್ಲಿ ಸರ್ಕಾರನು ಅರಣ್ಯ ಇಲಾಖೆ ಆಗಿರ್ಬೋದು ಅಥವಾ ಸಾರ್ವಜನಿಕ ಬಂಧುಗಳಾಗಿರ್ಬೋದು ಇಬ್ಬರು ತಮ್ಮ ಜವಾಬ್ದಾರಿಗಳನ್ನ ಹಚ್ಕೊಂಡು ಒಂದು ಸೊಲ್ಯೂಷನ್ ನಾವು
ಮಾಡಿ ಯಾರಿಗೂ ನುಕ್ಸಾನ ಆಗಲಾರದ ಹಾಗೆ ಅವ್ರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ವಿಚಾರ ಮಾಡಿಕೊಂಡು ಯಾವ ಕಾಯ್ದೆ ಇರ್ತದೆ ಕಾಯ್ದೆ ಪ್ರಕಾರ ಅವರು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದನ್ನ ತಾವು ಇನ್ನೂ ಯಾರು 3 ಜನ ಹಿರಿಯರಿದ್ರೆ ಅವ್ರ ಜೊತೆ ಮಾತಾಡಿಕೊಂಡು ಒಂದು ಸಹಭಾಗಿತ್ವದಲ್ಲಿ ಮಾಡ್ಕೊಂಡು ಹೋಗೋದ್ರಲ್ಲಿ ಈ ಒಂದು ಸಮಸ್ಯೆ ಬಗೆಹರಿದ ಅಂತ ಅನ್ಕೊತೀನಿ. ಅದ್ರ ಜೊತೆಗೆ ಇದು ಬಿಟ್ಟು ಮತ್ತೊಂದು 15 ದಿನ 20 ದಿನ ಆದ್ಮೇಲೆ ನಾನು ಮಾತಾಡ್ತೀನಿ ಯಾವ ರೀತಿ ಆಗ್ತಾ ಇದೆ ಏನಿಲ್ಲ ಅಂತ ಅನ್ನೋದಕ್ಕೆ. ಸೊ ಅವಾಗ ತಾವು ಮುಕ್ತವಾಗಿ ಬಂದು ನಮ್ಗೆ ಹೇಳ್ಬೋದು. 15 ದಿನ ಸ್ವಲ್ಪ ವೇಟ್ ಮಾಡ್ಬೇಕು, ನಾನೇ ಕರಿತೀನಿ ಅಂತ ಹೇಳಿ. ಒಂದೇ ಸರಿ ಆಗಲಿಲ್ಲ ಅಂತಂದಾಗ ಕೂಡ ತಾವು ಬಂದು ಏನಾದರೂ ಇತ್ತಂದ್ರೆ ನಮಗೆ ಹೇಳಿ 31 ದಿನ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ಇವತ್ತಿನ ದಿನ ಈ ಒಂದು 2 ವಿಷಯಗಳ ಕುರಿತು ಚರ್ಚೆಯಾಗಿ 2 ಇಲಾಖೆಯ ಅಧಿಕಾರಿಗಳು ತಮಗೆ ಅಶ್ಯೂರೆನ್ಸ್ ಅನ್ನು ಕೊಟ್ಟಿದ್ದಾರೆ, ನಾವು ಏನೋ ಪರಿಹಾರ ಸಂಬಂಧಿಸಿ ಅಂತ ಹೇಳಿ. ಸೊ ಆ ಪರಿಹಾರವನ್ನು ತಾವೆಲ್ಲರೂ ಸೂಕ್ಷ್ಮ ಇದರಿಂದ ಸ್ವಲ್ಪ ತೆಗೆದುಕೊಂಡು ಹೋಗಿ ಯಾರಿಗೂ ಹಾನಿ ಆಗಲ್ಲ, ಪರಿಸರಕ್ಕೆ ಹಾನಿ ಆಗಲಾರ್ದಂಗೆ ನಾವು ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ತಾ ಮಾತು ಮುಗಿಸ್ತೇನೆ. ತಾವು ಕೊಟ್ಟಿರ್ತಕ್ಕಂತಹ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಇವತ್ತೇ ಕಳಿಸಿ ಅದು ರಾಜ್ಯ ಮಟ್ಟಕ್ಕೆ ಹೋಗಿ ಕೊಟ್ಟುವಂಥದ್ದು ವ್ಯವಸ್ಥೆ ನಾನು ಮಾಡ್ತೀನಿ. ಆ ಕಾಯ್ದೆಯ ಪ್ರಕಾರ ತಾವು ಏನು ಬಿಲ್ ಇದೆ ಅದು ಮುಂದೆ ಆ್ಯಕ್ಟ್ ಆಗಬೇಕು, ಅದು ಯಾವಾಗ ಪಾಸ್ ಆಗುತ್ತೆ ನೋಡೋಣ. ಪಾಸ್ ಆಗ್ಬೇಕಂತ ನೀವೇನು ಒತ್ತಾಸೆ ಇದ್ದೀರಿ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸೋ ವ್ಯವಸ್ಥೆಯನ್ನು ನಾನು ಇವತ್ತೇ ಮಾಡ್ತೀನಿ ಅಂತ ಹೇಳಿ ನಾನು ಮಾತುಗಳನ್ನು ನಮಸ್ಕಾರ. ಇನ್ನು ಪ್ರತಿಭಟನಾ ಮೆರವಣಿಗೆಯಲ್ಲಿ ಬೀಳಗಿ ತಾಲೂಕಿನ ಕುರಿಗಾಹಿಗಳು, ಹಿರಿಯರು ಮತ್ತು ರೈತ ಮುಖಂಡರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.